नमस्कार, पल्स 24 न्यूज देख रहे हैं आप और आपके साथ मैं हूं सुजल वर्मा। शहर में पत्रकारों से बात करते हुए केंद्रीय मंत्री प्रहलाद जोशी ने कहा कि राज्यपाल का ये कदम सार्वजनिक जीवन में किसी भी व्यक्ति के लिए स्वच्छता बनाए रखने की दिशा में एक बड़ा कदम है। चाहे कोई भी हो, जब ऊंचे पद पर बैठे किसी व्यक्ति पर आरोप लगता है तो जांच और कार्रवाई होनी चाहिए। साथ ही कहा कि सार्वजनिक जीवन में लोगों को भ्रष्टाचार या गलत काम करने से डरना चाहिए। राज्यपाल ने विचार कर मुकदमा चलाने की अनुमति दे दी है। कहा कि मुझे उम्मीद है कि सीएम सिद्धरमैया जांच में पूरा सहयोग करेंगे, क्योंकि सिद्धरमैया कह रहे हैं कि वो एक साफ और खुली किताब की तरह है। उन्होंने कुछ भी गलत नहीं किया है और इसीलिए डरने की कोई बात नहीं है। वो जांच में बाधा डाले बिना सहयोग करना चाहते हैं। मंत्री ने सिद्धरमैया कानून से लड़ने के लिए स्वतंत्र हैं, ऐसा उन्होंने कहा। हमें इस पर कोई आपत्ति नहीं है। आपको बता दें, जोला और कुमारस्वामी के खिलाफ मुकदमा चलाने की इजाजत नहीं दिए जाने के बयान पर उन्होंने कहा कि इस बारे में ज्यादा जानकारी नहीं, लेकिन सिद्धरमैया की सरकार अब उनकी गलती की वजह से है। ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಅಳೆದು ತೂಗಿ ಕಾನೂನಿನ ಸಲಹೆಗಳನ್ನು, ಕಾನೂನು ತಜ್ಞರ ಸಲಹೆಗಳನ್ನು ಪಡೆದು ಇವತ್ತು ಅವರು ಈ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು, ಎನ್ಕ್ವೈರಿ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಅತ್ಯಂತ ಸರಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ. ರಾಜ್ಯಪಾಲರ ಈ ಕ್ರಮ ಯಾವುದೇ ವ್ಯಕ್ತಿಯ ಸಾರ್ವಜನಿಕ ಬದುಕಿನಲ್ಲಿ ಪಬ್ಲಿಕ್ ಲೈಫ್ ಅಂತ ಏನು ಹೇಳ್ತಾರೆ, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನಲಿಕ್ಕೆ ಒಂದು ಬಹುದೊಡ್ಡ ಹೆಜ್ಜೆ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾವು ಯಾರೇ ಇದ್ದರೂ ಸಹಿತ ಉನ್ನತ ಸ್ಥಾನದಲ್ಲಿದ್ದಾಗ ಯಾವುದೇ ಆರೋಪಗಳು ಬಂದರೆ ಅದರ ತನಿಖೆ ಆಗಬೇಕು. ಅದರ ಬಗ್ಗೆ ಸಮಗ್ರವಾದಂಥ ತನಿಖೆ ಮತ್ತು ಎಲ್ಲ ರೀತಿಯಾದಂಥ ಕ್ರಮಗಳು ಆಗಬೇಕು. ಹಾಗಾಗಿ ಗಂಭೀರ ಸ್ವರೂಪದ ಆರೋಪ ಬಂದಂಥ ಸಂದರ್ಭದಲ್ಲಿ ಯಾರೇ ಮುಂದೆ ಪಬ್ಲಿಕ್ ಲೈಫ್ದಲ್ಲಿ ಭ್ರಷ್ಟಾಚಾರ ಅಥವಾ ತಪ್ಪುಗಳನ್ನು ಮಾಡಬೇಕು ಅಂದರೆ ಒಂದು ಭಯ ಇರಬೇಕು. ಇಲ್ಲಾಂದರೆ ಅಧಿಕಾರದಲ್ಲಿರೋರು ಏನು ಮಾಡಿದರೂ ನಡೆದು ಹೋಗ್ತದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಅಳೆದು ತೂಗಿ ಸನ್ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಈ ತನಿಖೆಗೆ ಸಂಪೂರ್ಣವಾದಂಥ ಸಹಕಾರ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಅವರು ಭಾಳ ಸರಿತೆ ಹೇಳ್ಕೊಂಡಿದ್ದಾರೆ, ನಾನು ಒಬ್ಬ ಲಾಯರ್ ಇದ್ದೇನೆ, ಪ್ರಾಕ್ಟೀಸಿಂಗ್ ಲಾಯರ್ ಇದ್ದೇನೆ, ನನ್ನ ಜೀವನ ಅತ್ಯಂತ ಸ್ವಚ್ಛವಾಗಿದೆ, ತೆರೆದ ಪುಸ್ತಕದಂತಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ತಪ್ಪು ಮಾಡಿಲ್ಲ ಅಂತಾದರೆ ಇನ್ನೂ ತೊಂದರೆ ಆಗಲ್ಲ. ಯಾಕಂದರೆ ಯಾರನ್ನೂ ಅವ್ರನ್ನ ಸರ್ಕಾರ ಅವ್ರದ್ದೇ ಇದೆ, ಇದೇ ಲೋಕಾಯುಕ್ತ ಪೊಲೀಸರೇ ತನಿಖೆಯನ್ನು ಮಾಡ್ತಾರೆ. ಹಾಗಾಗಿ ಯಾವುದೇ ಭಯ ಪಡುವಂಥ ಅಗತ್ಯತೆ ಅವ್ರಿಗಿಲ್ಲ. ಅವರು ತನಿಖೆಗೆ ಯಾವುದೇ ರೀತಿಯ ಅಡೆತಡೆಯನ್ನು ಮಾಡಲಾರದೆ ಸಹಕರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಸರ್, ಇದೊಂದು ರಾಜಕೀಯ ಪೀಠ ಆಗಿದೆ, ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಅವರು ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಅವರು ಫ್ರೀನೇ ಇದ್ದಾರೆ. ನಾವೆಲ್ಲಿ ಕಾನೂನು ಹೋರಾಟ ಮಾಡಬೇಡ ಅಂತ ಹೇಳಿದ್ದೀವಿ. ಕಾನೂನು ಹೋರಾಟ ಮಾಡಲಿಕ್ಕೆ ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕನಿಂದ ಹಿಡ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ನಮಗೆ ಆ ಗ್ಯಾರಂಟಿಯನ್ನು ಕೊಟ್ಟಿದೆ. ಯಾರು ಬೇಕಾದರೂ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡ್ಬೋದು. ಅವರು ಕಾನೂನು ಹೋರಾಟ ಮಾಡಲಿಕ್ಕೆ ನಮ್ಮದೇನೂ ತಕರಾರಿಲ್ಲ. ಆದರೆ ಕಾನೂನಿನ ಹೋರಾಟದ ನೆಪ ಇಟ್ಕೊಂಡು ತನಿಖೆಗೆ ಅಡ್ಡಿಪಡಿಸುವಂಥ ಕೆಲಸವನ್ನು ಅವ್ರು ಮಾಡಬೇಕು. ಕುಮಾರಸ್ವಾಮಿ ಮತ್ತು ಈ ಬಿಜೆಪಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹಿಂದೆ ಅನುಮತಿ ಕೋರಿದ್ರು, ಆದರೆ ಅವ್ರಿಗೆ ಕೊಟ್ಟಿಲ್ಲ. ಇದು ರಾಜಕೀಯ ಷಡ್ಯಂತ್ರ. ಯಾವುದು ಅದನ್ನು ನೋಡ್ರಿ, ಕುಮಾರಸ್ವಾಮಿ ವಿರುದ್ಧ ಈಗ ಅವ್ರ ಮಂತ್ರಿಯಾಗಿ 2 ತಿಂಗಳಾಯಿತು. ಕುಮಾರಸ್ವಾಮಿ ಮಂತ್ರಿಯಾಗಿ 2 ತಿಂಗಳು ಯಾರು ನನಗೆ ಗೊತ್ತಿರುವ ಕಾನೂನು ಪ್ರಕಾರ ಯಾರು ಕಾನ್ಸ್ಟಿಟ್ಯೂಷನಲ್
ಅದು ಪವರ್ದಲ್ಲಿ ಇರೋದಿಲ್ಲ, ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಯಲ್ಲಿ ಇರೋದಿಲ್ಲ. ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡಿ ಯಾರು ಬೇಕಾದರೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಜೊಲ್ಲೆ ಸಚಿವಿದ್ದಾಗ ಅವ್ರ ವಿರುದ್ಧನೂ ಪ್ರಾಸಿಕ್ಯೂಷನ್ ಅಲ್ಲಲ್ಲ, ಅದು ನನಗೆ ಗೊತ್ತಿರೋ ಮಟ್ಟಿಗೆ ಜೊಲ್ಲೆ ಅವರು ತನಿಖೆಯನ್ನು ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತಥ್ಯ ಇಲ್ಲ ಅನ್ನುವಂಥದ್ದು ಕಂಡು ಬಂದ ನಂತರ ಅದು ಕ್ಲಿಯರ್ ಆಗಿದೆ. ಆ್ಯಸ್ ಫಾರ್ ಆಸ್ ಐ ನೋ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಡೀಟೇಲ್ಸ್. ಬಟ್ ಅದಿದ್ದರೆ ಅವ್ರು ಕೋರ್ಟಿಗೆ ಹೋಗಲಿಲ್ಲ, ಅದಕ್ಕೆ ಯಾರು ಬೇಡ ಅಂತಾರೆ ಅವರು. ನೀವು ಅವ್ರದ್ದು ಕೊಟ್ಟಿಲ್ಲ, ಅದಕ್ಕೆ ನಮ್ದು ಕೊಟ್ಟಿದ್ದೀರಿ ಅಂತ ಈ ಆರ್ಗ್ಯುಮೆಂಟ್ ಹೆಂಗೆ? ಅಕಸ್ಮಾತ್ ಅವರು ತಪ್ಪು ಮಾಡಿದರೆ ಕೋರ್ಟಿಗೆ ಹೋಗಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಆ ರೀತಿ ಆಗಿಲ್ಲ. ಆಗಿದೆ ಅಂತಿದ್ರೆ ಅದು ಮಾಡಲಿ, ಯಾರು ಬೇಡ ಅಂತಾರೆ. ನಾವೇನು ಅವ್ರಿಗೆ, ಕಾಂಗ್ರೆಸ್ ಪಾರ್ಟಿಯವ್ರಿಗಾಯಿತು, ಸಿದ್ದರಾಮಯ್ಯನವ್ರಿಗಾಯಿತು, ನೀವು ಈಗ ಸರ್ಕಾರ ನಿಮ್ಮದೇ ಇದೆ, ನೀವು 10 ಬಾರಿ ಹೇಳಿದರೆ ನಾವು ತನಿಖೆ ಮಾಡ್ತೀವಿ, 22 24 ದಿವಸ ಒಂದೊಂದು ಸಂಖ್ಯೆ ಹೇಳ್ತಾರೆ. ಹಿಂದೆ ರಾಹುಲ್ ಗಾಂಧಿ ರಾಫೇಲ್ ಬಗ್ಗೆ ಹೇಳ್ತಿದ್ರಲ್ಲ, ದಿವಸ ಒಂದೊಂದು ಸಂಖ್ಯೆ ಹೇಳ್ತಿದ್ರು ಅವರು. ಇದ್ರ ಬಗ್ಗೆ ನಾವು ಇದ್ದಾಗ ಇಷ್ಟಿತ್ತು, ಆಮೇಲಿಂದ ಇಷ್ಟ ಆಯಿತು. ಅವ್ರಿಗೆ ತಾವಾಗ ಕನ್ಫ್ಯೂಸ್ ಆಗಿಬಿಡ್ತಿದ್ರು ಅವ್ರು. ಕೊನೆಗೆ ಯಾವುದೇನು ಹೇಳಿನಿ ಅಂತ. ಹಂಗೆ 22 ಇದೆ 24 ಇದೆ ಅಂತ ಇವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಮಾಡಲಿ, ಯಾರು ಬೇಡ ಅಂತಂದ್ರೆ. ಸಾರ್ವಜನಿಕ ಬದುಕಿನಲ್ಲಿ ಎಲ್ಲರೂ ನಾವು, ಜನ ನಮ್ಮನ್ನು ಆರಿಸಿ ಕಳಿಸ್ತಾರೆ. ಜನರ ಒಂದು ಆಶೀರ್ವಾದದಿಂದ, ಜನರ ಹಂಗಿನಲ್ಲಿ ನಾವಿರೋರು. ಹಾಗಾಗಿ ನಾವು ಅತ್ಯಂತ ಶುದ್ಧ ಹಸ್ತರಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪಬ್ಲಿಕ್ ಲೈಫ್ ಇಲ್ಲ ಅಂದರೆ ಏನಾಗ್ತದೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಹೊರಟೋಗ್ತದೆ. ಎಲ್ಲ ಇರೋ ಬಿಡಪ್ಪ ಇವರು ಅಂಥೇಳಿ. ಇದು ಆಗಬಾರ್ದು. ತನಿಖೆ ಕೊಟ್ಟಿದ್ದಾರೆ, ಅದಕ್ಕೆ ತನಿಖೆಗೆ ಸಹಕರಿಸ್ಬೇಕು. BJPಯಲ್ಲಿ ನನ್ನ ಪ್ರಕಾರ ಯಾವುದೇ ಆಂತರಿಕ ಬೇಗುದು ಇಲ್ಲ, ಇದ್ದರೆ ಸರಿಯಾಗತ್ತೆ ಅಷ್ಟೇ. ಯತ್ನಾಳ್ ಅವ್ರದ್ದು ಸಮಾಧಾನ ಮಾಡಿದ್ರೆ ಅಂತ, ಯತ್ನಾಳ್ ಅವ್ರಿಗೆ, ಜಾರಕಿಹೊಳಿ ಅವರಿಗೆ ಅಲ್ಲ, ಸಮಾಧಾನ ಅವ್ರ ಅಸಮಾಧಾನ ಅಲ್ಲ ಅಂತ ಅವರೇ ಹೇಳ್ಬಿಟ್ರೆ. ಹಿಂಗಾಗಿ ನಾವು ಸಮಾಧಾನ ಮಾಡೋದೇನು ಪ್ರಶ್ನೆ ಬಂದಿಲ್ಲ ಅದಕ್ಕೆ. ಅದಕ್ಕೆ ಪಾದಯಾತ್ರೆ ಆಗ್ತದೆ ಸರ್ ಬೆಳಗ್ಗೆ. ಅಲ್ಲ, ಅದು ಅವರೇ ಹೇಳಿದಾರಲ್ಲ, ನಾವು ನಮ್ಮ ಪಕ್ಷದ ನೇತೃತ್ವ ಹೈಕಮಾಂಡ್ ಜೊತೆಗೆ ಮಾಡ್ತೀವಿ ಅಂತ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ನಮ್ಮ ಇನ್ಚಾರ್ಜ್ ಇದ್ದಾರೆ, ಅವರು ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನ ವಿಷಯ ನೋಡ್ಕೋತಾರೆ. ಓಕೆ ಸರ್. ಅಂತ ಪ್ರತಿಭಟನೆ ಮಾಡಿರಿ. ಈಗಾಗಲೇ ಮೈಸೂರಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. ನೋಡ್ರಿ, ಇದು ರಾಜಕೀಯಗೊಳಿಸೋದು ಅಲ್ಲ. ಇದು ಕಾಂಗ್ರೆಸ್ ಪಾರ್ಟಿಯವರು ಇದನ್ನು ತೊಗೊಂಡು ರಾಜಕಾರಣ ಮಾಡೋಕ್ಕೆ ಹೊರಟ್ರೆ ಅದಕ್ಕೆ ಜನನೂ ಉತ್ತರ ಕೊಡ್ತಾರೆ. ಭಾಳ ಕ್ಲಿಯರ್ ಕಟ್ಟಾಗಿ ಕೇಸ್ ಇದೆ. ಇದೆಲ್ಲ ಇದ್ದಾಗೂ ಸಹಿತ ಮತ್ತು ನಿಮ್ಮನ್ನೇನೀಗ ಅರೆಸ್ಟ್ ಮಾಡೋಕ್ಕೆ ಹೊಂಟಿದ್ದಾರೆ ಯಾವುದೇ ಕೇಂದ್ರೀಯ ಏಜೆನ್ಸಿಗಳು? ಏನಿಲ್ಲಲ್ಲ. ಯಾರೇನು ಮಾಡ್ತಾ ಇಲ್ಲ ನಿಮ್ಗೆ? ಯಾಕೆ ಇಷ್ಟು ನೀವು ಭಯ ಬಿದ್ದೀರಿ? ಪ್ರೊಟೆಸ್ಟ್ ಮಾಡೋದು, ಟೈರಿಗೆ ಬೆಂಕಿ ಹಚ್ಚೋದು, ವಾಟ್ ಈಸ್ ನೀಡೆಡ್? ಇದ್ರ ಅಗತ್ಯತೆ ಏನು? ಆದ್ದರಿಂದ ನನ್ನ ಜೀವನ ತೆರೆದ ಹೃದಯ ತೆರೆದ ಪುಸ್ತಕ. ತನಿಖೆ ಆಗತ್ತೆ. ನೀವು ತನಿಖೆ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ? ಆದ್ದರಿಂದ ಈ ರೀತಿಯಾದಂಥ ದುಸ್ಸಾಹಸವನ್ನು ಬಿಟ್ಟು ತನಿಖೆಗೆ ಸಹಕರಿಸುವಂಥ ಕೆಲಸವನ್ನು ಮಾಡಬೇಕು. ನಾವು ಒಂದು ಸ್ಪಷ್ಟ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ನಾವು ಸರ್ಕಾರಕ್ಕೆ ಬರಬೇಕು ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ 5 ವರ್ಷಗಳ ಕಾಲ ಜನ ಆದೇಶವನ್ನು ಕೊಟ್ಟಿದ್ದಾರೆ, ಜನಾದೇಶ ಕೊಟ್ಟಿದ್ದಾರೆ. ಅವರು 5 ವರ್ಷ ಪೂರ್ತಿ ಮಾಡಲಿ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂಥ ಒಂದು ನಿಲುವು, ನಂಬಿಕೆ, ಆಸೆ ಕೂಡ. ಆದ್ದರಿಂದ 1 ಮಿನಿಟ್, ಯಾವುದೇ ಕಾರಣ ಹೋದ ಬಾರಿ ಉದಾಹರಣೆ ಅವ್ರು ಹೇಳಿದರೆ, ಹೋದ ಬಾರಿ ಅವರಿಗೆ ನಮಗೆ 104, 105 ಬಂದಿತ್ತು. JDS, ಕಾಂಗ್ರೆಸ್ಸು, BJP ಪರಸ್ಪರ ವಿರುದ್ಧವಾಗಿತ್ತು. ಕಾಂಗ್ರೆಸ್ ಪಾರ್ಟಿ 124, 125 ಇದ್ದಿದ್ದು 67, 68ಕ್ಕೆ ಬಂದಿತ್ತು. ಹಾಗಾಗಿ ಅವ್ರನ್ನ ಜನ ತಿರಸ್ಕಾರ ಮಾಡಿದರು. ಅವರಿಬ್ಬರು ಕೂಡಿ BJP ಬರಬಾರ್ದು ಅಂತ ಮಾಡಿದರು. ಅದಾದ ನಂತರ ಆ ಟೈಮ್ದಲ್ಲಿ ಅದಾದ ನಂತರ ಒಂದು ನಮಗಿದ್ದದ್ದು 7-8 ಸೀಟು ಕಮ್ಮಿ ಇತ್ತು. ಅವರು ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದದಕ್ಕೆ ನಾವು ಆ ಟೈಮ್ದಲ್ಲಿ ಮಾಡಿದ್ವಿ. ಈ ಸರ್ತೆ ಆ ರೀತಿ ಯಾವುದೇ ವಿಚಾರ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ 5 ವರ್ಷ ಮುಂದುವರಿಸಲಿ ಮತ್ತು ಸಿದ್ದರಾಮಯ್ಯನವರು ಈ ತನಿಖೆಯಿಂದ ಶುದ್ಧರಾಗಿ ಆಸ್ಪತ್ರೆಯಲ್ಲಿ ಅವರೇ ಮುಂದುವರೆದ್ರು ನಮ್ಮದೇನು ಅಭ್ಯಂತರ. ರಾಶಿ ಖುಷಿ
ಆದ್ರೆ ಈಗ ಅವ್ರು ಹಿಂದಿದ್ದವರೆಲ್ಲರೂ ಕೂಡ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ನಾವು ಚಾಲೆಂಜ್ ಮಾಡ್ತೀವಿ. ರಾಜ್ಯಪಾಲರು ಬಿಜೆಪಿ ಏಜೆಂಟ್ ತರ ವರ್ತನೆ ಮಾಡ್ತಿದ್ದಾರೆ. ಹಂಸರಾಜ್ ಭಾರದ್ವಾಜ್ ಅವ್ರು ಏನು ಮಾಡಿದ್ರಂತ? ಏನು ಮಾಡಿದ್ರಿ? ಕೊಟ್ಟಿದ್ರಲ್ಲ ಯಡಿಯೂರಪ್ಪನವ್ರು ಅಂತ. ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರಲ್ಲ. ಹಂಸರಾಜ್ ಭಾರದ್ವಾಜು ಕಾಂಗ್ರೆಸ್ ಪಾರ್ಟಿ ಏಜೆಂಟ್ ಅಂತ ನಾವೇನು ಹೇಳ್ತಿಲ್ಲ. ನಾನಂತೂ ಹೇಳಿದ್ದಿಲ್ಲ. ಅಟ್ಲೀಸ್ಟ್ ನಾನು ಆವಾಗ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ನಾವು ಇಷ್ಟೇ ಹೇಳಿದ್ವಿ, ಇದರಲ್ಲಿ ತಥ್ಯ ಇಲ್ಲ ಅಂತ. ಅದು ಮುಂದೆ ಪ್ರೂವ್ನ ಆಯಿತು. ಯಾಕಂದರೆ ಯಡಿಯೂರಪ್ಪನವ್ರು ಆ ಕೇಸ್ನಿಂದ ಮುಕ್ತವಾಗಿ ಹೊರಗೆ ಬಂದರು. ಆದರೂ ಕೂಡ ಯಡಿಯೂರಪ್ಪನವ್ರಿಗೆ ಪಾರ್ಟಿಯಲ್ಲಿ ಯಾವುದೇ ಒತ್ತಡ ಇರಲಿಲ್ಲ ಅಂದರೂ ಸಹಿತ ವಿದಿನ್ ದಿ ಪಾರ್ಟಿ ದೆರ್ ವಾಸ್ ನೋ ಪ್ರೆಷರ್. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕಂತ ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು ಅವರು. ಸರ್ ಈಗ